ಹಾಯ್ ಹಲೋ ನಮಸ್ಕಾರ ವೀಕ್ಷಕರ N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಅನ್ನಾಪುರ 9th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರುತ್ತೆ, G+4 ಬರುತ್ತೆ, ಬ್ರ್ಯಾಂಡ್ ನ್ಯೂ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ, 30/40 ಬರುತ್ತೆ, ಸೌತ್ ಫೇಸಿಂಗ್ ಬರುತ್ತೆ. ಡೋರ್ಸ್ ಎಲ್ಲ ಈಸ್ಟ್ ಡೋರ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮ್ಗೆ ಎಲಿವೇಶನ್ ನಿಮ್ಗೆ ಸ್ಕ್ರಾಚ್ಡ್ ಪೇಂಟ್ ಮಾಡಿಸಿದ್ದಾರೆ, ಬಬ್ಬಲ್ ಡಿಸೈನ್ ಮಾಡಿಸಿದ್ದಾರೆ. ಬಾಲ್ಕನಿಗೆಲ್ಲ ಎಸ್ಎಸ್ ರೇಲಿಂಗ್ಸ್ ಟಫನ್ ಗ್ಲಾಸ್ ಮಾಡಿಸಿದ್ದಾರೆ. ಸೀಲಿಂಗ್ ಎಲ್ಲ ನಿಮ್ಗೆ ಬಾಲ್ಕನಿಗೆ PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಕೂಡ LED ಲೈಟ್ಸ್ಗಳು ಬರುತ್ತೆ. ನಿಮ್ಗೆ ಇದು ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಲೇಸರ್ ಕಟಿಂಗ್ ಡಿಸೈನ್ ಮಾಡಿಸಿ ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಇದೆಲ್ಲ ನ್ಯಾಚುರಲ್ ಸ್ಟೋನ್ ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡ್ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, 2.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಿಮ್ಗೆ ಪಾರ್ಕಿಂಗ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಬರುತ್ತೆ, ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಬರುತ್ತೆ, ಥರ್ಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಬರುತ್ತೆ, ಫೋರ್ತ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಬರುತ್ತೆ. ಮೇಲ್ಗಡೆ ಟ್ಯಾಂಕ್ ರೂಮ್ ಬರುತ್ತೆ. ನಿಮ್ಗೆ ರೋಡ್ ವಿಡ್ತ್ ಬಂದು ಇದು 30 ಫೀಟ್ ರೋಡ್ ಬರುತ್ತೆ. ಈ ರೋಡ್ ಬಂದು ನಿಮ್ಗೆ 30 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿ ಎಕ್ಸಲೆಂಟ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ. ಇದು ನಿಮ್ಗೆ ಕಾರ್ ಎಂಟ್ರಿ ಬರುತ್ತೆ. MS ಅಲ್ಲಿ ಮಾಡಿಸಿದ್ದಾರೆ, ಲೇಸರ್ ಕಟಿಂಗ್ ಡಿಸೈನ್ ಮಾಡಿಸಿದ್ದಾರೆ. ಒಳ್ಳೆ ಪೇಂಟ್ ಮಾಡ್ಕೊಡ್ತಾರೆ. ಇನ್ನ ಪೇಂಟ್ ಆಗಿಲ್ಲ, ಇದು ಪೇಂಟ್ ಮಾಡ್ಕೊಡ್ತಾರೆ. ಇದು ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಂದು 80 to 90% ಕಂಪ್ಲೀಟ್ ಆಗಿದೆ. ಇನ್ನು 10% ಬ್ಯಾಲೆನ್ಸ್ ಇದೆ. ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ನಿಮಗೆ ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ಹೆವಿ ಗೇಜ್, ನಿಮ್ಗೆ ಹೆವಿ ಗೇಜ್ ಅಲ್ಲಿ ಇದು ನಿಮ್ಗೆ ಗೇಟ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಈ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಇದೆ. ಈಚ್ ಫ್ಲೋರ್ಗೆ 1 ಮೀಟರ್, ಈಚ್ ಫ್ಲೋರ್ಗೆ 1 ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಬೋರ್ಗೆ ಸಪರೇಟ್ ಆಗಿ ಸ್ಟಾರ್ಟರ್ ಪಾಯಿಂಟ್ ಇದೆ. ಇದು ನಿಮ್ಗೆ 2 ವೀಲರ್ ಪಾರ್ಕಿಂಗ್, ಇದೆಲ್ಲ 2 ವೀಲರ್ ಪಾರ್ಕಿಂಗ್ ಸ್ಪೇಸ್ ಇದೆ. ಇಲ್ಲಿ ನಿಮ್ಗೆ ಒಂದು 10-12 2 ವೀಲರ್ ನಿಲ್ಸ್ಕೋಬಹುದು, ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ಇಲ್ಲಿ ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೇಫ್ಟಿಗೋಸ್ಕರ MS ಅಲ್ಲಿ ಮಾಡಿಸಿದ್ದಾರೆ, ಡಿಸೈನ್ ಗ್ರಿಲ್ ಮಾಡಿಸಿದ್ದಾರೆ. ನಿಮಗೆ ನೋಡಿ, ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಹೆವಿ ಬೀಮ್ಸ್ ಬರುತ್ತೆ. ಇದು ಹೆವಿ ಪಿಲ್ಲರ್ ಹಾಕಿದ್ದಾರೆ. ಸೀಲಿಂಗ್ ಎಲ್ಲ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇಲ್ಲಿಂದ ಪಾರ್ಕಿಂಗ್ ಇಂದ ಲಿಫ್ಟ್ ಆಕ್ಸೆಸ್ ಇದೆ. ಈಚ್ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಎಲ್ಲ ಫ್ಲೋರ್ಗೂ ಇಲ್ಲಿಂದ ಲಿಫ್ಟ್ ಆಕ್ಸೆಸ್ ಇದೆ. ಇಲ್ಲಿ ನಿಮ್ಗೆ ಇಲ್ಲಿ ಸೇಫ್ಟಿಗೆ ಗ್ರಿಲ್ ಹಾಕಿದ್ದಾರೆ, ಸುತ್ತ ಗ್ರಿಲ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ, ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ ಇದೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲೊಂದು ರೂಮ್ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಕ್ರಾಸ್ ವಿಂಡೋಸ್ ಇದೆ. ಇದೆಲ್ಲ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರುತ್ತೆ. 1 BHK ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ಇಲ್ಲಿ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇಲ್ಲಿ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇಲ್ಲಿ TV ಯೂನಿಟ್ ಇದೆ. ಇದು ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಸಂಪ್ ಬರುತ್ತೆ. ಈ ದೇವಮೂಲೆ ಬರೋದ್ರಿಂದ ಇಲ್ಲಿ ಸಂಪ್ ಮಾಡಿದ್ದಾರೆ. ಬೋರ್ ಇದೆ. ಬೋರ್ 1000 ಲೀಟರ್ ಡೆಪ್ತ್ ಹೋಗಿದೆ. 3 ಇಂಚ್ ನೀರು ಸಿಕ್ಕಿದೆ. ಹೀಗೆ ಬನ್ನಿ. ನಿಮ್ಗೆ ಇದು ಒಂದು ಸ್ಟೇರ್ ಕೇಸ್ ಬಂದು 3 ಫೀಟ್ ಬರುತ್ತೆ. ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ SS ರೇಲಿಂಗ್ಸ್ ಬರುತ್ತೆ, ಇನ್ನ ಹಾಕಿಲ್ಲ, ಹಾಕೊಡ್ತಾರೆ. ಹೀಗೆ ಬನ್ನಿ. ಹೀಗೆ ಬನ್ನಿ. ಇದು ಸೆಕೆಂಡ್ ಫ್ಲೋರ್ ಬರುತ್ತೆ. ಥರ್ಡ್ ಫ್ಲೋರ್ ತೋರಿಸ್ತೀವಿ ಬನ್ನಿ. ಸೇಮ್ ಕೆಳಗಡೆ ಹೇಗಿದೆ ಅದೇ ತರ ಇದೆ. ಥರ್ಡ್ ಫ್ಲೋರ್ ಇದೆ. ಎಲ್ಲ ಫ್ಲೋರ್ ಇಲ್ಲಿಂದ ಲಿಫ್ಟ್ ಆಕ್ಸೆಸ್ ಇದೆ. ಗ್ರಾನೈಟ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ MS ಡೋರ್ ಮಾಡಿಸಿದ್ದಾರೆ. ಸೇಫ್ಟಿಗೆ MS ಡೋರ್ ಬರುತ್ತೆ. ಇಂಡಿವಿಜುವಲ್ ಟೈಪ್ ಬರುತ್ತೆ ಇದು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಸೀಲಿಂಗ್ ಬಂದು PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ UPS ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ಇಲ್ಲಿ ಸೇಫ್ಟಿಗೆ ಗ್ರಿಲ್ ಹಾಕಿದ್ದಾರೆ. ಗ್ರಿಲ್ ಬರುತ್ತೆ. ಇದು ದೇವಮೂಲೆ ಎಂಟ್ರಿ ಬರುತ್ತೆ.
ಈಸ್ಟ್ ಎಂಟ್ರಿ ಬರುತ್ತೆ, ದೇವಮೂಲ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಮೇನ್ ಡೋರು, ಟೀಕ್ವುಡ್ ವಾಸ್ಕಲ್. ಇದು ಮೇನ್ ಡೋರು, ಟೀಕ್ವುಡ್ ಪಾಲಿಶ್ ಮಾಡ್ಕೊಡ್ತಾರೆ. ಡಿಸೈನ್ ಕಾರ್ನಿಶ್ ಡಿಸೈನ್ ಮಾಡಿಸಿದ್ದಾರೆ. ಬ್ರಾಸ್ ಹ್ಯಾಂಡಲ್ ಇದೆ, ಲಾಕ್ಸ್ ಯುರೋಪ ಲಾಕ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಟಿವಿ ಯೂನಿಟ್ ಇದೆ. ಫ್ಲೋರಿಂಗ್ ಬಂದು ಗ್ರೇನೈಟ್ ಹಾಕಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ವೆಂಟಿಲೇಷನ್ಗೆ ಟೀಕ್ವುಡ್ ಕಿಟಕಿ ಇದ್ದಾರೆ. 3 ಡೋರ್ ಕಿಟಕಿ ಬರುತ್ತೆ. ಇಲ್ಲಿ ಪೂಜಾ ಬರುತ್ತೆ, ನಿಮ್ಗೆ ಪೂಜಾ ಬರುತ್ತೆ. ಇಲ್ಲಿ ಮಂಟಪ ಬರುತ್ತೆ. ವೈಟ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ, POP ವರ್ಕ್ ಮಾಡಿಸಿದ್ದಾರೆ. ಟೀಕ್ವುಡ್ ಫ್ರೇಮ್ ಬರುತ್ತೆ, ಟೀಕ್ವುಡ್ ವಾಸ್ಕಲ್ ಬರುತ್ತೆ. ನೋಡಿ ಇದು ಡೋರು, ಟೀಕ್ವುಡ್ ಡೋರು, ಟೀಕ್ವುಡ್ ವಾಸ್ಕಲ್ ಪಾಲಿಶ್ ಆಗಿಲ್ಲ ಮಾಡ್ಕೊಡ್ತಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಮಾಡ್ಯುಲರ್ ಕಿಚನ್. ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿ ಮೂಲೆ ಬರುತ್ತೆ. ಆಸ್ ಫಾರ್ ವಾಸ್ತು ಅಗ್ನಿ ಮೂಲೆಯಲ್ಲಿ ನಿಮ್ಗೆ ಕಿಚನ್ ಮಾಡಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಸ್ಟೋರೇಜ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ, ಇಲ್ಲೂ ಕೂಡ ಸ್ಟೋರೇಜ್ ಇದೆ, ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ಕೆಳಗಡೆ ಸಿಲಿಂಡರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಲೈನ್ ಇದೆ, ಇಲ್ಲಿ ಜಸ್ಟ್ ಪ್ಲಗ್ ಮಾಡ್ಕೋಬೇಕು, ಸ್ಟವ್ ಇಟ್ಕೋಬಹುದು. ಇಲ್ಲಿ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರೇನೈಟ್ ಎಲ್ ಶೇಪ್ ಅಲ್ಲಿ ಗ್ರೇನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಸಿಂಕ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಇಟ್ಕೋಬಹುದು. ಇಲ್ಲಿ ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ವಾಟರ್ ಲೈನ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ನಿಮ್ಗೆ ಮಿಕ್ಸಿ ಓವನ್ ಗ್ರೈಂಡರ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಈ ಕಡೆ ಕೂಡ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಬರುತ್ತೆ, ಇಲ್ಲೂ ಕೂಡ ಸ್ಟೋರೇಜ್ ಬರುತ್ತೆ. ಹೀಗೆ ಬನ್ನಿ. ವೆಂಟಿಲೇಷನ್ಗೋಸ್ಕರ ಟೀಕ್ವುಡ್ ಕಿಟ್ ಇಟ್ಟಿದ್ದಾರೆ. ಇಲ್ಲಿ ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೇಫ್ಟಿಗೆ ಗ್ರಿಲ್ ಹಾಕ್ಸಿದ್ದಾರೆ. ಇಲ್ಲಿ ನಿಮ್ಗೆ ಅಪ್ ಟು 3.5 feet ವರೆಗೂ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಹಾಕೋಬಹುದು. ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಬಟ್ಟೆ ಒಗೆಯೋ ಸಾಮಾನುಗಳೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಸೋಪು, ಬ್ರಷ್ ಅವೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಇದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಟೀಕ್ವುಡ್ ವಾಸ್ಕಲ್ ಬರುತ್ತೆ. ಟೀಕ್ವುಡ್ ಬರುತ್ತೆ. ಕಿಟಕಿ ಕೂಡ ಟೀಕ್ವುಡ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ರೂಮ್ ಬರುತ್ತೆ. ವಾರ್ಡ್ರೂಫ್ ಮಾಡಿಸಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೂಫ್ ಬರುತ್ತೆ. ಇದೆಲ್ಲ ವೆಂಟಿಲೇಷನ್ಗೋಸ್ಕರ ಟೀಕ್ವುಡ್ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮ್ಗೆ ಹ್ಯಾಂಡಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು 8 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರ್ ಉಬ್ಬಿದ್ದಾರೆ, 2 ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. ನಿಮ್ಗೆ ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು. ಪ್ಲಗ್ ಪಾಯಿಂಟ್ ಇದೆ, ಕೇಬಲ್ ಕನೆಕ್ಷನ್ ಇದೆ. ಹೀಗೆ ಬನ್ನಿ. ಇಲ್ಲಿ ಬಾಲ್ಕನಿ ಬರುತ್ತೆ. ಇದು ರೋಡ್ ಸೈಡ್ ಬರುತ್ತೆ. ಇದು ಬಾಲ್ಕನಿ ಬರುತ್ತೆ. ಇಟಾಲಿಯನ್ ಮಾರ್ಬಲ್ ವಾಲ್ಗೆ ಸ್ಲೈಡಿಂಗ್ ಮಾಡಿದ್ದಾರೆ. PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಫ್ಲೋರಿಂಗು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದೆಲ್ಲ ನಿಮ್ಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಮಾಡ್ತಿದ್ದಾರೆ. ಫ್ಲೋರಿಂಗ್ ಅಪ್ ಟು 8 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಕಿಟಕಿ ಇಟ್ಟಿದ್ದಾರೆ. ಗೀಸರ್, ಸೋಲಾರ್ 2 ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಶವರ್ ಪಾಯಿಂಟ್ ಇದೆ, ವಾಲ್ ಮಿಕ್ಸರ್ ಇದೆ. ಇಲ್ಲಿ ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಕಾಮನ್ ರೂಮ್ ಬರುತ್ತೆ. ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇದು
ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಟೀಕುಡ್ ಕಿಟ್ ಇದ್ದಾರೆ. ಇಲ್ಲಿ ಮಕ್ಕಳು ಸ್ಟಡಿ ಟೇಬಲ್ ಮಾಡಿದ್ದಾರೆ. ಬುಕ್ ಸ್ಟೋರೇಜ್ ಮಾಡ್ಕೋಬಹುದು, ಇಲ್ಲ ವರ್ಕ್ ಸ್ಟೇಷನ್ ಮಾಡ್ಕೋಬಹುದು, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಎಷ್ಟೇ ಬಟ್ಟೆ ಇದು ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ವಾರ್ಡ್ರೋಬ್ ಬರುತ್ತೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ನಿಮ್ಗೆ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇನ್ನಿನ್ನ ಲೈಟ್ಸ್ ಗಳು ಹಾಕಿದ್ದಾರೆ, ಫ್ಯಾನ್ ಎಲ್ಲ ಹಾಕೊಡ್ತಾರೆ, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು 3rd ಫ್ಲೋರ್ ಬರುತ್ತೆ. 4th ಫ್ಲೋರ್ ಮನೆ ಒಂದು ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ಇದೆಲ್ಲ ಗ್ರಾನೈಟ್ ಬರುತ್ತೆ, ಆಂಟಿ ಸ್ಕಿಡ್ ಬರುತ್ತೆ, ಗ್ರಾನೈಟ್ ಫ್ಲೋರಿಂಗು. ಇದೆಲ್ಲ SS ರೈಲಿಂಗ್ಸ್ ಹಾಕೊಡ್ತಾರೆ. ಹೀಗೆ ಬಂದ್ರೆ ನಿಮ್ಗೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. MSL ಡೋರ್ ಮಾಡಿಸಿದ್ದಾರೆ ಸೇಫ್ಟಿಗೋಸ್ಕರ. ಹೀಗೆ ಬಂದ್ರೆ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ UPS ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಫ್ಲೋರ್ ಸ್ಲೈಡಿಂಗ್ ಮಾಡಿದ್ದಾರೆ ವಾಲ್ಗೆ. PVC LED ಲೈಟ್ಸ್ ಹಾಕಿದ್ದಾರೆ ಸೀಲಿಂಗು. ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ. ಇದು ನಿಮ್ಗೆ ಎಂಟ್ರಿ ಈಸ್ಟ್ ಎಂಟ್ರಿ ಬರುತ್ತೆ. ದೇವಮೂಲೆ ಬರುತ್ತೆ ಎಂಟ್ರಿ ಆಸ್ ಪರ್ ವಾಸ್ತು. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಒಳ್ಳೆ ರಾಯಲ್ ಪೇಂಟ್ ಮಾಡಿಸಿದ್ದಾರೆ. ವಾಲ್ಗೆ ಡಿಸೈನ್ ಮಾಡಿಸಿ ಎಲ್ಲ ಫ್ಲೋರ್ಗೂ ಅಷ್ಟೇ ಡಿಸೈನ್ ಇದೇ ತರ ವೆರೈಟಿ ಡಿಸೈನ್ ಮಾಡಿಸಿದ್ದಾರೆ. ಇದು ಒಳ್ಳೆ ಪೇಂಟ್ ಮಾಡಿಸಿ ನಿಮ್ಗೆ ಬಾರ್ಡರ್ ಕೊಟ್ಟಿದ್ದಾರೆ, ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ, ಡಿಸೈನ್ ಮಾಡಿಸಿದ್ದಾರೆ. ಇದು ರಾಯಲ್ ಪೇಂಟ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಆಪೋಸಿಟ್ ಟಿವಿ ಕ್ಯಾಬಿನೆಟ್, ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು. ಟಿವಿ ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಇಲ್ಲಿ ಕೂಡ ಸ್ಟೋರೇಜ್ ಮಾಡಿಸಿದ್ದಾರೆ, ಡ್ರಾಯರ್ಸ್ ಮಾಡಿಸಿದ್ದಾರೆ. ಇಲ್ಲಿ ಸ್ಮಾಲ್ ಶೋಕೇಸ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವೆಂಟಿಲೇಷನ್ಗೆ ಟೀಕುಡ್ ಕಿಟ್ ಇದ್ದಾರೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಮೇನ್ ಡೋರ್ ಟೀಕುಡ್ ಹೆವಿ ಥಿಕ್ನೆಸ್ ಡೋರ್ ಹಾಕಿದ್ದಾರೆ ಮೇನ್ ಡೋರು. ಹೀಗೆ ಬಂದ್ರೆ ಇದು ಪೂಜಾ ಬರುತ್ತೆ. ಟೀಕುಡ್ ಡೋರ್ ಬರುತ್ತೆ, ಟೀಕುಡ್ ವಾಸ್ಕಲ್ ಬರುತ್ತೆ. ಇದು ಸ್ಮಾಲ್ ಡೈನಿಂಗ್ ಸ್ಪೇಸ್ ಮಾಡ್ಕೋಬಹುದು. 4 ಜನ ಆರಾಮ್ ಕುತ್ಕೊಂಡು ಊಟ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಗ್ನಿ ಮೂಲೆ ಬರುತ್ತೆ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್ ಮಾಡಿಸಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಸಿಂಕ್ ಹಾಕೊಳಕ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಟರ್ ಪ್ಯೂರಿಫೈಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಲೈನ್ ಕೆಳಗಡೆಯಿಂದಾನೆ ಬಂದಿದೆ, ಜಸ್ಟ್ ಪ್ಲಗ್ ಮಾಡ್ಕೋಬಹುದು. ಸ್ಟವ್ ಇಟ್ಕೊಳಕ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಚಿಮ್ನಿ ಹಾಕೊಳಕ್ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಮಿಕ್ಸಿ, ಓವನ್, ಗ್ರೈಂಡರ್ ಇಟ್ಕೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಕೂಡ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ ಯುಟಿಲಿಟಿ ಬರುತ್ತೆ. ಇದೆಲ್ಲ ಇನ್ನ ಕಂಪ್ಲೀಟ್ ಆಗಿಲ್ಲ, ಪಾಲಿಶ್ ಇದೆಲ್ಲ ಇನ್ನೂ ಬ್ಯಾಲೆನ್ಸ್ ಇದೆ. ಎಲ್ಲ ನೀಟಾಗಿ ಮಾಡ್ಕೊಡ್ತಾರೆ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಒಂದು 90% ವರ್ಕ್ ಕಂಪ್ಲೀಟ್ ಆಗಿದೆ, ಇನ್ನೂ 10% ಇದೆ. ಎಲ್ಲ ನೀಟಾಗಿ ಮಾಡಿ ನಿಮ್ಗೆ ನೀಟಾಗಿ ಕೊಡ್ತಾರೆ. ಹೀಗೆ ಬನ್ನಿ. ಇದು ಯುಟಿಲಿಟಿ ಬರುತ್ತೆ ನಿಮ್ಗೆ. ಇಲ್ಲಿ ಸಿಂಕ್ ಹಾಕೋಬಹುದು, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಸೇಮ್ ಇದೇ ತರ ವೆರೈಟಿ ಡಿಸೈನ್ಸ್ ಮಾಡಿಸಿದ್ದಾರೆ. ಪ್ಲಾನಿಂಗ್ ಎಲ್ಲ ಸೇಮ್ ಬರುತ್ತೆ. 4 ಫ್ಲೋರ್ ಇದೇ ತರ ಇದೆ. ಏನಿಲ್ಲ ಅಂದ್ರೆ ಸ್ವಲ್ಪ ಇಂಟೀರಿಯರ್ ಚೇಂಜ್ ಆಗಿದೆ, ಪೇಂಟ್ ಗಿಂಟಿಂಗ್ ಎಲ್ಲ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ಸ್ ಮಾಡಿಸಿದ್ದಾರೆ. ಕೆಳಗಡೆ ಕೂಡ ಸ್ಟೋರೇಜ್ ಇದೆ, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಅಲ್ಲೂ ಕೂಡ ಸ್ಟೋರೇಜ್ ಇದೆ, ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಟೀಕುಡ್ದು ಒಂದು ಕಿಟ್ ಇದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ. ಇದು ನಿಮ್ಗೆ ಹ್ಯಾಂಡ್ಲೆಸ್ ಕಿಟ್ ವಿತ್ ವಾಟರ್ ಪ್ರೂಫ್ ಮಾಡ್ತಿದ್ದಾರೆ. ಫ್ಲೋರಿಂಗು, ಗೀಸರ್, ಸೋಲಾರ್ 2 ಪ್ರಾವಿಷನ್ ಇದೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಒಂದು ನಿಮ್ಗೆ ಶವರ್ ಪಾಯಿಂಟ್ ಬರುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಎಲ್ಲ ಫ್ಲೋರ್ಗೂ ಬಾಲ್ಕನಿಗಳು ಬರುತ್ತೆ. ಮಾಸ್ಟರ್ ಬೆಡ್ರೂಮ್ಗಳಿಗೆಲ್ಲ ಬಾಲ್ಕನಿ ಬರುತ್ತೆ. ರೋಡ್ ಸೈಡ್ ಬರುತ್ತೆ. ಇದು SS ರೈಲಿಂಗ್ಸ್ ಟಫಾನ್ ಗ್ಲಾಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಬಂದು PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಲೊಕೇಶನ್ ಎಲ್ಲ ಟೂ ಗುಡ್ ಲೊಕೇಶನ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಹೀಗೆ ಬನ್ನಿ.
ಇಲ್ಲಿ ನಿಮ್ಗೆ ಡೈನಿಂಗ್ ಇರೋದ್ರಿಂದ ಇಲ್ಲೊಂದು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ, ಸ್ಟಡಿ ಟೇಬಲ್ ಬರುತ್ತೆ, ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ, ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾರ್ಡ್ರೋಬ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಹಾಕಿದ್ದಾರೆ, ಸೀಲಿಂಗ್ ಎಲ್ಲ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದೆಲ್ಲ ವಾರ್ಡ್ರೋಬ್ಸ್, ಸ್ಟೋರೇಜ್, ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಈಗ ಬನ್ನಿ, ಈಗ ಬಂದ್ರೆ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ, ಕಾಮನ್ ಟೆರೆಸ್ ಬರುತ್ತೆ, ಪ್ರತಿಯೊಬ್ರು ಯೂಸ್ ಮಾಡ್ಕೋಬಹುದು. ಹೀಗೆ ಬನ್ನಿ, ಹೀಗೆ ಬನ್ನಿ. ಇಲ್ಲೆಲ್ಲ ರೇಲಿಂಗ್ಸ್ ಬರುತ್ತೆ, ಇನ್ನ ಹಾಕಿಲ್ಲ, ಹಾಕೊಡ್ತಾರೆ, ವರ್ಕ್ ನಡೀತಾ ಇದೆ. ಇನ್ನ ಒಂದು 15 to 20 ಡೇಸ್ ಆಗುತ್ತೆ ಕಂಪ್ಲೀಟ್ ಆಗೋಕೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ನಿಮ್ಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಇಲ್ಲಿ ನಿಮ್ಗೆ, ಹೀಗೆ ಬನ್ನಿ, ಇಲ್ಲಿ ನಿಮ್ಗೆ ಆಪ್ಷನ್ ಇದೆ, ಸಿಂಗಲ್ ಬೆಡ್ರೂಮ್ ಕೂಡ ಮಾಡ್ಕೋಬಹುದು. ಇದು ಸಿಂಗಲ್ ಬೆಡ್ರೂಮ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಓನರ್ ಇದ್ಕೊಂಡು ಇದನ್ನ ಜಿಮ್ ರೂಮು, ಯೋಗ ರೂಮು, ಹೋಮ್ ಥಿಯೇಟರ್ ರೂಮು, ಇಲ್ಲ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಇದು ಮಾಡ್ಕೋಬಹುದು, ಆ ರೂಮು ಕನ್ವರ್ಟ್ ಮಾಡ್ಕೋಬಹುದು. ನಿಮ್ಗೆ ಫ್ಲೋರಿಂಗ್ ಎಲ್ಲ ನಿಮ್ಗೆ ವುಡನ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್. ಇಲ್ಲಿ ಪ್ಲಗ್ ಪಾಯಿಂಟ್ಸ್ ಗಳು ಮಾಡಿದ್ದಾರೆ, ಟಿವಿ ಪ್ಲಗ್ ಪಾಯಿಂಟ್ಸ್ ಕೂಡ ಆ ಕಡೆ ಇದೆ. ನೀವು ಇದನ್ನ ಹೋಮ್ ಥಿಯೇಟರ್ ರೂಮ್ಗೂ ಕನ್ವರ್ಟ್ ಮಾಡ್ಕೋಬಹುದು. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಟೆರೆಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೀವೇನಾದ್ರು ಸೋಲಾರ್ ಹಾಕೋತೀನಿ ಅಂದ್ರೆ ಸೋಲಾರ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಈ ಸೈಡ್ ಸೋಲಾರ್ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಕೈಯಲ್ಲೇ ಏನಾದ್ರು ಬಟ್ಟೆ ಹಾಕೋತೀನಿ ಅಂದ್ರೆ ಒಂದು ಕಲ್ಲು ಹಾಕಿ ಸುತ್ತ ಕಟ್ಟೆ ಕಟ್ಟಿದ್ದಾರೆ, ಕೈಯಲ್ಲೇ ಬಟ್ಟೆ ಹಾಕೋಬಹುದು. ಇಲ್ಲಿ ನೀವು ಇಲ್ಲೇ ಬಟ್ಟೆಗಳು ಒಣಗಾಕೊಳ್ಳೋಕೆ ಆಂಗಲ್ ಹಾಕಿದ್ದಾರೆ, ನಿಮ್ಗೆ ಬಟ್ಟೆ ಒಣಗಾಕೊಳ್ಳೋಕೆ ಆಂಗಲ್ ಹಾಕಿದ್ದಾರೆ ಇಲ್ಲೇ. ಈ ಪ್ರಾಪರ್ಟಿ ಲೊಕೇಶನ್ ನಿಮ್ಗೆ ಎಕ್ಸಾಕ್ಟ್ ಪ್ರಾಪರ್ಟಿ ಬ್ಯಾಕ್ ಸೈಡ್ ನಿಮ್ಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ NPS ಸ್ಕೂಲ್ ಬರುತ್ತೆ, ಜಸ್ಟ್ ವಾಕಬಲ್. ಅದು ಬಂದು ನಿಮ್ಗೆ 80 ಫೀಟ್ ರೋಡ್ ಬರುತ್ತೆ, ಆ ರೋಡ್ 80 ಫೀಟ್ ರೋಡ್ ಬರುತ್ತೆ. ಹೀಗೆ ಮುಂದೆ ಹೋದ್ರೆ ದಯಾನಂದ್ ಸಾಗರ್ ಸ್ಕೂಲ್ ಬರುತ್ತೆ, ಇಲ್ಲಿಂದ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್. ಹೀಗೆ ಬನ್ನಿ, ಹೀಗೆ ಮುಂದೆ ಬಂದ್ರೆ ಇಲ್ಲಿ ಹರಿಹಂಸ ಅಪಾರ್ಟ್ಮೆಂಟ್ ಬರುತ್ತೆ ಅಪೋಸಿಟ್ ಅಲ್ಲೇ. ಹೀಗೆ ಮುಂದೆ ಹೋದ್ರೆ ನಿಮ್ಗೆ ಅಲ್ಲಿ 80 ಫೀಟ್ ರೋಡ್ ಕನೆಕ್ಟಿವಿಟಿ ಇದೆ, ಅನ್ನಪುರ 80 ಫೀಟ್ ರೋಡ್. ಲೆಫ್ಟ್ ತಗೊಂಡು ಹೋದ್ರೆ ಗೊಟ್ಕೆರೆ ಅಟ್ಯಾಚ್ ಇದೆ. ಅಪ್ಕಮಿಂಗ್ ಮೆಟ್ರೋ, ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ಗೂ ಕನೆಕ್ಟಿವಿಟಿ ಇದೆ. ಹೀಗೆ ಮುಂದೆ ಹೋದ್ರೆ ಇದೇ ರೋಡಲ್ಲಿ ಮುಂದೆ ಹೋಗಿ ನೀವು ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಕನಕಪುರ ರೋಡ್, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ, ಜಸ್ಟ್ 2.5 ಕಿಲೋಮೀಟರ್ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೇನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಎಡಗಡೆ ಯೆಲ್ಲೋ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಲೊಕೇಶನ್, ಇದ್ರ ಪ್ರೈಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟ್ ಆಗಿ ನೋಡಿ. ನಿಮ್ಗೇನೋ ಈ ಪ್ರಾಪರ್ಟಿ ಇಷ್ಟ ಆದ್ರೆ ಓನರ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.